ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ನಗರದ ಕುಡಿಯುವ ನೀರಿನ ಕೊರತೆಯಾಗದಂತೆ ರಾಂಪುರು, ದೇವಸಗೂರು, ಜಾಕ್ವೆಲ್ ಬಳಿ ಕೆರೆ ನಿರ್ಮಾಣಕ್ಕೆ ಚಿಂತನೆ. ಎನ್ಎಸ್ ಬೋಸರಾಜು. ರಾಂಪುರು ಕೆರೆಗೆ ಸಚಿವ ಎನ್ಎಸ್ ಬೋಸರಾಜು, ಡಾಕ್ಟರ್ ಶಿವರಾಜ್ ಪಾಟೀಲ್ ಭೇಟಿ. ಜೆಸ್ಕಾಂ ಅಧಿಕಾರಿಗಳ ತರಾಟೆ. ಸಮರ್ಪಕ ನೀರು ಪೂರೈಕೆಗೆ ಸೂಚನೆ. ನಗರದ ಕುಡಿಯುವ ನೀರಿನ ಪೂರೈಕೆಗೆ ತಾಂತ್ರಿಕ ಸಮಸ್ಯೆ ನಿವಾರಣೆಗೆ ಕ್ರಮ. ಡಾಕ್ಟರ್ ಶಿವರಾಜ್ ಪಾಟೀಲ್. ಕಾಂತರಾಜ ವರದಿ ಬಹಿರಂಗಪಡಿಸಿ ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಅನುದಾನ ನೀಡಲಿ. ಕೆ ಶಾಂತಪ್ಪ ಆಗ್ರಹ. ಅಲೆಮಾರಿ ಸಮುದಾಯಗಳಿಗೆ ನಗರದಲ್ಲಿ 10 ಎಕರೆ ಭೂಮಿ ಕಾಯ್ದಿರಿಸಲು ರಂಗಮುನಿದಾಸ್ ಆಗ್ರಹ. ಮಾನವ ಹಕ್ಕುಗಳ ದಿನಾಚರಣೆ. ಕಾನೂನಿನ ತಿಳುವಳಿಕೆಯಿಂದ ಮಾತ್ರ ಹಕ್ಕು ಪಡೆಯಲು ಸಾಧ್ಯ. ನ್ಯಾಯಾಧೀಶ ಸಾತ್ವಿಕ್. ಈಗ ವಾರ್ತೆಗಳ ವಿವರ. ನಗರದಲ್ಲಿರುವ ಕುಡಿಯುವ ನೀರಿನ ಸಮಸ್ಯೆಯನ್ನು ಸರಿದೂಗಿಸುವ ನಿಟ್ಟಿನಲ್ಲಿ ರಾಂಪುರ್ ಬಳಿ ಇರುವ 10 ಎಕರೆಯಲ್ಲಿ ಕೆರೆಯನ್ನು ಅಭಿವೃದ್ಧಿಪಡಿಸಲು ಮತ್ತು ಗುರುತ್ವಾಕರ್ಷಣೆ ಮೂಲಕ ಕೆರೆ ತುಂಬಿಸಲು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಹಾಗೂ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ರಾಂಪುರ್ ಕೆರೆಗೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಅವರಿಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹಾಗೂ ಜಿಲ್ಲಾಧಿಕಾರಿ ಆಯುಕ್ತರೊಂದಿಗೆ ನಗರದ ರಾಂಪುರ್ ಕೆರೆಗೆ ಭೇಟಿ ನೀಡಿದ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿ, ನಗರಕ್ಕೆ ನೀರು ಸರಬರಾಜು ಮಾಡಲು ವಿದ್ಯುತ್ ಸಮಸ್ಯೆ ಇದ್ದು ಎಕ್ಸ್ಪ್ರೆಸ್ ಲೈನ್ ಅಳವಡಿಸಲು ನಡೆದ ಕಾಮಗಾರಿಕೆಯು ಬಾಕಿ ಉಳಿದಿದ್ದು, ಈ ಬಗ್ಗೆ ಜೆಸ್ಕಾಂ ಮತ್ತು ಪಾಲಿಕೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದ್ದು, ಮುಂದಿನ 1.5 ತಿಂಗಳಿನಲ್ಲಿ ವಿದ್ಯುತ್ ಎಕ್ಸ್ಪ್ರೆಸ್ ಲೈನ್ ಕಾಮಗಾರಿಗೆ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಕುಡಿಯುವ ನೀರನ್ನು ಶುದ್ಧೀಕರಿಸುವ ಕಾರ್ಯ ಸರಿಯಾಗಿ ಆಗುತ್ತಿಲ್ಲ ಎಂಬ ವಿಚಾರ ಗಮನಕ್ಕೆ ಬಂದಿದೆ. ಶುದ್ಧೀಕರಣ ಪ್ರಕ್ರಿಯೆ ನಿಧಾನವಾಗುತ್ತಿರುವುದರಿಂದ ನಗರಕ್ಕೆ ನೀರು ಸರಬರಾಜು ಸರಿಯಾಗಿ ಆಗುತ್ತಿಲ್ಲ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಶುದ್ಧೀಕರಣ ಕಾರ್ಯಕ್ಕೆ ಬೇಕಾದ ಅಗತ್ಯ ಯಂತ್ರೋಪಕರಣಗಳ ಬಗ್ಗೆ ಅಂದಾಜು ಪಟ್ಟಿ ತಯಾರಿಸಲು ಸೂಚಿಸಲಾಗಿದೆ. ಇದರ ಜೊತೆಗೆ ಸಣ್ಣ ಕೆರೆಯು ಅನುಪಯುಕ್ತವಾಗಿದ್ದು, ಸಣ್ಣ ಕೆರೆಯನ್ನು ಮರುಬಳಕೆ ಮಾಡಲು ತಾಂತ್ರಿಕ ಸಲಹೆ ಪಡೆದು ಅದಕ್ಕೆ ಕಾಂಕ್ರೀಟ್ ಕೋಟಿಂಗ್ ಮಾಡಿಸಲು ನಿರ್ಧಾರ ಕೈಗೊಳ್ಳಲಾಗುವುದು ಎಂದರು. ಒಟ್ಟಾರೆಯಾಗಿ ಕೃಷ್ಣಾ ಮತ್ತು ತುಂಗಭದ್ರದಿಂದ ಕೆರೆಗೆ ನೀರು ತುಂಬಿಸಿ ನಗರದ ಜನರಿಗೆ ಸರಿಯಾಗಿ ನೀರಿನ ಸರಬರಾಜು ಮಾಡಲಾಗುವುದು ಎಂದು ತಿಳಿಸಿದರು. ಇಮಿಡಿಯೇಟ್ಲಿ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು. ಒಟ್ಟಾರೆ ನಮಗೆ ಆ ಕಡೆ ಕೃಷ್ಣಾದಿಂದ ಆಲ್ರೆಡಿ ಸಿಸ್ಟಮ್ ಐತಿ, ಇಲ್ಲಿ ಲೆಫ್ಟ್ ಬ್ಯಾಂಕ್ ಅಂದ್ರೆ ಪಂಪಿಂಗ್ ಸಿಸ್ಟಮ್ ಐತಿ, ಪ್ಲಸ್ ಈ NRBC ನೀರು ಬಂದಾಗ ಎರಡು ಸೇರಿ ಇಲ್ಲಿ ಈ ಪೋರ್ಷನ್ ನಾವು ಸ್ಪಂದನೆ ಮಾಡಿದ್ರೆ ಒಂದು 10-12 ವಾರ್ಡಿಗೆ ತೊಂದರೆ ಇಲ್ಲದಂಗೆ ಆಗ್ತದೆ. ಇನ್ ಜನರಲ್ ಆಗಿ ನಮ್ಮ ಕಾರ್ಪೊರೇಷನ್ 18 ವಾರ್ಡ್ ನಗರಸಭೆಯಲ್ಲಿ ಸಭೆ ಇಲ್ಲ ಅಂತಾನೆ ಈಗ ಮಾತಾಡ್ತಾ ಇದ್ವಿ. ಅದರ ತಕ್ಷಣ ಕ್ರಮ ತಗೊಳ್ಬೇಕಂತೇಳಿ ಈಗ DC ಮಾಡಿ ನೋಡಿ ಎಲ್ಲ ಎರಡು ಮಾಡಿ ಅಡ್ಜಸ್ಟ್ ಮಾಡಬೇಕು. ಫಿಲ್ಟ್ರೇಷನ್ ಯಾವ ರೀತಿಯಾಗಿ ಇಂಪ್ರೂವ್ ಮಾಡಬೇಕು, ಎರಡೂ ಕೋಆರ್ಡಿನೇಟ್ ಮಾಡಬೇಕು. ಪಂಪ್ ಮಾಡೋದು ಮತ್ತು ಫಿಲ್ಟ್ರೇಷನ್ ಸಹಿತ ಅಷ್ಟೇ ಕೆಪಾಸಿಟಿ ಇದ್ದರೆ ಮಾತ್ರ ಬರ್ತದೆ, ಅದನ್ನೆರಡೂ ಸರಿಪಡಿಸ್ಬೇಕು. ಮತ್ತು ಮೂರನೇದಾಗಿ ಕೆಪಾಸಿಟಿ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ, ಯಾಕಂದ್ರೆ ಈಗ 60 ದಿವಸಕ್ಕೆ ಬರ್ತಿತ್ತು ಮೊದಲು 2 ಕೆರೆ, 60 ಈಗ 45 ದಿವಸ ಅಂತ ಹೇಳ್ತಾರೆ ಕಾರ್ಪೊರೇಟ್. ಈಗ ಹೋಗ್ತಾ ಜಾಸ್ತಿ ನಾವು ಕನ್ಸಂಪ್ಷನ್ ಆದಂಗೆಲ್ಲ ಆ ಟೈಮ್ ಕಡಿಮೆ ಆಗ್ತದೆ, ಭಾಳಷ್ಟು ಪ್ರಾಬ್ಲಮ್ ಆಗ್ತದೆ. ಆ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಸ್, ಈಗ 2 ಕೆರೆ ಸ್ವಚ್ಛ ಮಾಡಿ ಏನಾದ್ರು ಮಾಡ್ಲಿಕ್ಕೆ ಆಗ್ತದೆ, ಏನು ಪ್ರಾಬ್ಲಮ್ ಅದ್ರಂಗೆ ಇಲ್ಲಿ ಲ್ಯಾಂಡ್ ಹೊಸ ಕೆರೆ ನಿರ್ಮಾಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತೇಳಿ ಆ ದಿಶೆಯಲ್ಲಿ ಬಂದಿದೆ. ಹೇಳಿದ್ರು ಈ ಲ್ಯಾಬ್ ಇಲ್ಲಿಂದ ಕಳಿಸಿ ಅಲ್ಲಿ ಲ್ಯಾಬ್ ವರ್ಕ್ ಮಾಡ್ತಾ ಇದೆ, ಅಲ್ಲಿ ಸ್ಯಾಂಪಲ್ಸ್ ಮಾಡ್ತಾ ಇದ್ದಾರೆ. ನೀರು ಹೋಗೋದ್ರೆ ತಕ್ಷಣ ಅದನ್ನು ಸರಿಪಡಿಸುವಂತ ಪ್ರಯತ್ನ ಮಾಡ್ತಾ ಇದ್ರಲ್ಲ. ಈಗ ಪ್ರಾಬ್ಲಮ್ ಆದ್ರೆ ಈಗಲೂ ಟೆಸ್ಟಿಂಗ್ ಟೆಸ್ಟಿಂಗ್ ಇಲ್ಲೇ ಮಾಡ್ಬೇಕಂಬುದು ಐತಿ. ಇಲ್ಲಿ ಲ್ಯಾಬೊರೇಟರಿ ಐತಿ, ಇಲ್ಲಿಂದ ಅಲ್ಲಿ ಕಳಿಸಿ ಮಾಡ್ತಾರೆ. ರೆಗ್ಯುಲರ್ ರಿಪೋರ್ಟ್ಸ್ ಎಲ್ಲ ಇದಾವೆ ಅವ್ರ ಹತ್ರ. ಆ ರೀತಿ ತೊಂದರೆ ಆಗ್ಲಾರ್ದಂಗೆ ಜವಾಬ್ದಾರಿ ತಗೋಬೇಕಂತ ಅವ್ರಿಗೆ ಹೇಳ್ತಾ ಇದ್ದೀವಿ ಕಾರ್ಪೊರೇಷನ್. ಈಗ ಬಸ್ ನೀರಿನಿಂದ ಈಗ ಇವರೆಲ್ಲ ಹೇಳ್ಬೇಕಾದ್ರೆ ಈ ಇದರಿಂದ ಬಸ್ ನೀರು ಜಾಸ್ತಿ ಹೋಗ್ತಾ ಇಲ್ಲ. ನಾರ್ಮಲ್ ಅವ್ರಿಗೆ ಪರ್ಸೆಂಟೇಜ್ ಅಷ್ಟೇ ಹೋಗುದು. ಕೆಳಗಲ್ದು ಏನು ಕೆರೆ ಅದ ಈಗ ತುಂಬಿದ ಮೇಲೆ ಆ ಕೆರೆಗೆ ಹೋಗ್ತಾ ಇದ್ದೀವಿ ಗ್ರಾವಿಟಿ ಮೇಲೆ. ಆ ಕೆರೆಗಳಿಂದ ಆಗ್ತಾ ಇದ್ದರೆ ಬಂದ್ ಮಾಡಿರೋ ವಾಸನೆ ಬರ್ತಾ ಇದೆ ಅಂತೇಳಿ ಅದನ್ನು ಟೆಕ್ನಿಕಲಿ ನೋಡೋದು. ಒಂದು 10 ಫೀಟ್ 20 ಫೀಟ್ ಒಳಗೆ ಹೋಗಿ ಡ್ರಿಲ್ ಮಾಡಿ ಸಾಯಿಲ್ ಟೆಸ್ಟಿಂಗ್ ಮಾಡ್ತೀವಿ. ಪರವಾಗಿಲ್ಲ ಆದರೆ ಕ್ಯಾಪ್ರ ಹಾಕಿದ್ರೆ ನಡೀತದೆ, ನಡಿಬೋದು. ಅದನ್ನು ಉಪಯೋಗ ಮಾಡ್ಕೋಬೇಕು, ಯಾಕಂದ್ರೆ ಜಾಗ ಕಡಿಮೆ ಇದೆ. ಸೊ ಅದನ್ನು ಸಾಧ್ಯ ಇದ್ದರೆ ಉಪಯೋಗ ಮಾಡ್ಕೋಬೇಕು. ದುಡ್ಡೆಲ್ಲ ಯಾವ ರೀತಿ ಬೇಕೋ ಮಾಡೋಣ ಅಂತೇಳಿ ಶಾಸಕರು ನಾವೆಲ್ಲ ಮಾತಾಡಿದ್ವಿ. ಸೊ ಇವೆಲ್ಲ ಈಗ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದಿದೆ, ಕಮಿಷನರ್ ಗಮನಕ್ಕೆ ಬಂದಿದೆ, ಕಾರ್ಪೊರೇಷನ್ ಗಮನಕ್ಕೆ ಬಂದಿದೆ. ಆ ದಿಶೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಈ ಸಂದರ್ಭದಲ್ಲಿ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಜಿಲ್ಲಾಧಿಕಾರಿ ಕೆ ನಿತೀಶ್, ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೊಹೋಪತ್ರ, ನಗರಸಭೆ ಸದಸ್ಯ ಜಯಣ್ಣ, ಪ್ರಮುಖರಾದ ಕೆ ಶಾಂತಪ್ಪ, ತಿಮ್ಮಾರೆಡ್ಡಿ, ನರಸಿಂಹಲು ಮಾಡಗಿರಿ, ರವೀಂದ್ರ ಜಾಲ್ದಾರ್, ಪಿ ಯಲ್ಲಪ್ಪ, ಜಿ ತಿಮ್ಮಾರೆಡ್ಡಿ, ಹರಿಬಾಬು, ತಿಮ್ಮಪ್ಪ ನಾಯಕ್, ಅಮರೇಗೌಡ ಹಂಚಿನಾಳ್ ಸೇರಿದಂತೆ ಇತರರು ಇದ್ದರು.
ನಗರದ ಜನರಿಗೆ ಅಗತ್ಯ ನೀರು ಪೂರೈಕೆಗೆ ಬೇಕಾದ ಕ್ರಮಗಳನ್ನು ತುರ್ತಾಗಿ ಕೈಗೊಂಡು ಕೊರತೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಕುಡಿಯುವ ನೀರಿನ ಸರಬರಾಜಿಗೆ ವಿದ್ಯುತ್ ಕೊರತೆಯಾಗದಂತೆ ಗಮನ ಹರಿಸದೆ ಇರುವ ಕುರಿತು ಸಣ್ಣ ನೀರಾವರಿ ಸಚಿವ ಎನ್.ಎಸ್. ಬೋಸರಾಜು ಅಸಮಾಧಾನ ವ್ಯಕ್ತಪಡಿಸಿದರು. ರಾಯಚೂರು ನಗರದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಜನರಿಗೆ ಹೆಚ್ಚಿನ ಕುಡಿಯುವ ನೀರಿನ ಅಗತ್ಯ ಇದೆ. ಭವಿಷ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಕೆರೆ ಅಭಿವೃದ್ಧಿಗೆ ಹಾಗೂ ಗ್ರಾವಿಟಿ ಮೂಲಕ ಕೆರೆಯನ್ನು ತುಂಬಿಸಲು ಯೋಜನೆಯನ್ನು ಸಿದ್ಧಪಡಿಸಬೇಕು ಎಂದು ಸೂಚನೆ ನೀಡಿದರು. ರಾಂಪುರ್ ಕೆರೆ ಅಭಿವೃದ್ಧಿಯಾಗುವುದರಿಂದ ಮಂತ್ರಾಲಯ ರಸ್ತೆ, ಆಶಾಪುರ ರಸ್ತೆ ಸೇರಿದಂತೆ ಕೆರೆ ವ್ಯಾಪ್ತಿಗೆ ಬರುವ 13 ವಾರ್ಡ್ಗಳಲ್ಲಿ ಸಮರ್ಪಕವಾಗಿ ಕುಡಿಯುವ ನೀರನ್ನು ಸರಬರಾಜು ಮಾಡಬಹುದು. ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೆರೆ ಅಭಿವೃದ್ಧಿಗಾಗಿ 30 ಕೋಟಿ ರೂಪಾಯಿ ಅನುದಾನವಿದ್ದು ಆರ್ಡಿಎದಿಂದ 5 ಕೋಟಿ ರೂಪಾಯಿಗಳನ್ನು ಕೆರೆ ಅಭಿವೃದ್ಧಿಗೆ ಬಳಸುವ ಕುರಿತು ನಿರ್ಧಾರ ಕೈಗೊಳ್ಳಲಾಗುವುದು. ಕೆರೆ ಅಭಿವೃದ್ಧಿಗೆ ಬೇಕಾದ ಸಿದ್ಧತೆಗಳನ್ನು ಕೈಗೊಳ್ಳಬೇಕು ಎಂದು ಸೂಚಿಸಿದರು. ರಾಂಪುರ ಕೆರೆ ಮಾತ್ರವಲ್ಲದೆ ದೇವಸ್ಕೂರಿನ ಜಾಕ್ವೆಲ್ ಬಳಿ ಮತ್ತಷ್ಟು ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಕೆರೆ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ಚರ್ಚಿಸಲಾಗುವುದು. ಜನರಿಗೆ ಕುಡಿಯುವ ನೀರಿನ ಕೊರತೆಯಾಗದಂತೆ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳುವಂತೆ ತಿಳಿಸಿದರು. ವಿದ್ಯುತ್ ಇಲ್ಲವೆಂದು ಸರಬರಾಜು ಮಾಡದೆ ಸುಮ್ಮನೆ ಕುಳಿತುಕೊಳ್ಳುವುದಲ್ಲ, ಕುಡಿಯುವ ನೀರಿನ ಪೂರೈಕೆಯಲ್ಲಿ ಬೇಜವಾಬ್ದಾರಿತನ ಸರಿಯಲ್ಲ ಎಂದು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್.ಎಸ್. ಬೋಸರಾಜು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಅವರಿಂದು ನಗರದ ರಾಂಪುರ್ ಕುಡಿಯುವ ನೀರಿನ ಶುದ್ಧೀಕರಣ ಘಟಕಕ್ಕೆ ಭೇಟಿ ನೀಡಿ ಕುಡಿಯುವ ನೀರಿನ ಸರಬರಾಜಿನಲ್ಲಿ ನಗರದಲ್ಲಿ ವ್ಯತ್ಯಯ ಕಂಡುಬರುತ್ತಿದೆ. ಈ ಬಗ್ಗೆ ದೂರುಗಳು ಕೇಳಿಬರುತ್ತಿವೆ. ಪಾಲಿಕೆ ಇಂಜಿನಿಯರ್ಗಳು ಹಾಗೂ ಅಧಿಕಾರಿಗಳು ಶುದ್ಧೀಕರಣ ಘಟಕದಲ್ಲಿ ವಿದ್ಯುತ್ ಸಮಸ್ಯೆಯಾಗಿದೆ ಎಂದು ಸುಮ್ಮನೆ ಕೂರುವುದಲ್ಲ, ಸಮಸ್ಯೆಯನ್ನು ಸರಿಪಡಿಸಲು ಮುಂದಾಗಬೇಕು ಎಂದು ಗದರಿಸಿದರು. 24 ಗಂಟೆ ವಿದ್ಯುತ್ ಲೈನ್ ಇದ್ದರೂ ವಿದ್ಯುತ್ ಪೂರೈಕೆ ಮಾಡುತ್ತಿಲ್ಲ ಎಂದರೆ ಏನರ್ಥ ಎಂದು ಜೆಸ್ಕಾಂ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಈಗಾಗಲೇ ಪಾಲಿಕೆಯ ಅಧಿಕಾರಿಗಳು ಬೆಂಗಳೂರಿನ ಸಭೆಯಲ್ಲಿ ಭಾಗವಹಿಸಿದ್ದೀರಿ. ಆಗ ಇಲ್ಲಿರುವ ಸಮಸ್ಯೆಗಳನ್ನು ಹೇಳಲು ನಿಮಗೇನು ತೊಂದರೆಯಾಗಿತ್ತು? ಅದಲ್ಲದೆ ಸಮಸ್ಯೆಗಳನ್ನು ಕುರಿತು ಡಿಸಿ ಗಮನಕ್ಕೂ ತಂದಿಲ್ಲ. ಅಷ್ಟಕ್ಕೆ ನೀವೇ ನೀರು ಪೂರೈಕೆ ಮಾಡಿ ಬಂದ್ ಮಾಡಿದರೆ ಹೇಗೆ? ನಿಮ್ಮಲ್ಲಿ ಬೇಜವಾಬ್ದಾರಿತನ ಅತಿಯಾಗಿದೆ. ನಗರದಲ್ಲಿ 18 ನೀರಿನ ಟ್ಯಾಂಕ್ ನಿರ್ಮಿಸಿ ನೀರಿಲ್ಲದೆ ಸುಮ್ಮನೆ ಬಿಡಲಾಗಿದೆ. ಇದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯತನವೇ ಕಾರಣ ಎಂದು ಆಕ್ರೋಶಗೊಂಡರು. ಬ್ಯಾಲೆನ್ಸ್ ಹಿಡಿದಿರೋದು ಕೆನಾಲ್ ಡ್ರಾಪ್ ಮಾಡಿದ್ರೆ ಅಲ್ಲಿನ ಡೈರೆಕ್ಟ್ ಕೆನಾಲ್ ಅಂತಂದರೆ ಗ್ರಾವಿಟಿ ಮೇಲೆ ತುಂಬೋದೆಲ್ಲ ಈ ಪವರ್ ಚಾರ್ಜಸ್ಸು, ಪಂಪುಗಳು ಫೇಲಾಗೋದು ಇದೆಲ್ಲ ಆಗಿ ನೀವು ಅದೇ ಅದು ಗ್ರಾವಿಟಿ ಮೇಲೆ ಎಲ್ಲಿ ನಮ್ಮವರೆಲ್ಲ ಬ್ಯಾಲೆನ್ಸ್ ಹಿಡಿದಿರೋದು ಹೋಗ್ಬೇಕು. ಸ್ಮಾರವೇ 108 ಮೇಲೆ 122 ಮೇನ್ ರೋಡ್ಗೆ ಇದೆ. 120 ಆಲ್ಮೋಸ್ಟ್ 20 ಅದಕ್ಕೆ ಈಗ ನಾವು ಫ್ಯೂಚರ್ನೆಲ್ಲ ತೊಂದರೆ ಆಗ್ತಿಲ್ಲ. ನಾವು ಯಾವುದೋ ಲ್ಯಾಂಡ್ ತೊಗೊಂಡು ದೊಡ್ಡ ಬೆಲೆ ಮಾಡಿ ಗ್ರಾವಿಟಿ ಮೇಲೆ ಬರೋದು ಮಾಡ್ತೀವಿ. ಯಾವಾಗಲೂ NRPCನ ಬಂದಿತ್ತು, ಅದು 10 ಕಿಲೋಮೀಟರ್ ಡಿಸ್ಟೆನ್ಸ್ಲೇ ಅವರು ಅದರಲ್ಲಿ ಆ್ಯಕ್ಚುಲಿ ಲಿಫ್ಟ್ ಮಾಡಿ ಮಾಡೋದ್ರಿಂದ ಅದಕ್ಕೆ ಯಾವುದೆಲ್ಲ ನಾವು ಸರ್ವೆ ಮಾಡಿದ್ರೆ ತೊಂದರೆ ರಾಂಪುರದ ಇದೆಲ್ಲಿಂದ ಗ್ರಾವಿಟಿ ಬರೋಂಗೆ ಮಾಡಿದರೆ ಅಟ್ಲೀಸ್ಟ್ ನಮಗೆ ಇಮೇಜ್ ತುಂಬಬೇಕಾದ್ರೆ 4 ದಿವಸ ಅಷ್ಟೇ. ಮ್ಯಾಲ್ಗೆ ಹೋದ್ರೆ ಡ್ರಾಪ್ಸ್ ಎಲ್ಲಿದೆ ಒಟ್ಟು ಮುಂದಿನ ಯಾವ ಕಿಲೋಮೀಟರ್ ಇದು ಎಷ್ಟು ಕಾಂಕ್ರೀಟ್ ಮಾಡ್ಬಿಡೋದು, ಇಲ್ಲ ಪೇಪರ್ ಉಪಯೋಗ ಮಾಡೋದು. ಎಲ್ಲ ಕಡೆ ಪೇಪರ್ ಉಪಯೋಗ ಮಾಡ್ತಾರೆ, ಕಾಂಕ್ರೀಟ್ ಮಾಡ್ತಾರೆ. ನಗರಕ್ಕೆ 80% ನೀರು ಸಿಗುತ್ತಿದೆ. ಉಳಿದ ನೀರನ್ನು ಪೂರೈಸಲು ಈಗಾಗಲೇ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ. ರಾಯಚೂರಿನಲ್ಲಿ ಹೆಚ್ಚಿನ ಕುಡಿಯುವ ನೀರಿನ ಸಮಸ್ಯೆಯಾಗಲಿ ಅಥವಾ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿ ಗಂಭೀರವಾಗಿಲ್ಲ ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು.
ಅವರಿಂದು ನಗರದ ರಾಂಪುರ್ ಕೆರೆಗೆ ಭೇಟಿ ನೀಡಿದ್ದ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿ ಗಣೇಕಲ್ ಜಲಾಶಯದಿಂದ ರಾಯಚೂರು ನಗರಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ನಿಯಮಿತವಾಗಿ ನಡೆಯುತ್ತಿದೆ. ಆದರೆ ಕೆಲವು ಬಾರಿ ತಾಂತ್ರಿಕ ಸಮಸ್ಯೆಗಳಿಂದ ಮಾತ್ರ ಸರಬರಾಜಿನಲ್ಲಿ ವ್ಯತ್ಯಯ ಸಂಭವಿಸುತ್ತದೆ. ಅದಕ್ಕೆ ಬೇಕಾದ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಸಮರ್ಪಕ ಪೂರೈಕೆ ಬೇಕಾದ ಕ್ರಮಗಳ ಕುರಿತು ಮುನ್ನೆಚ್ಚರಿಕೆ ವಹಿಸಲಾಗುತ್ತಿದೆ ಎಂದರು. ಕರೆಂಟ್ ಇಲ್ಲ ಅಂತ ಹೇಳಿ ನೀವು ಏನು ಮಾಡಿದ್ರೆ ಎಕ್ಸ್ಪ್ರೆಸ್ ಲೈನ್ ಇತ್ತು ಅಂತ ಹೇಳಿ ದುಡ್ಡು ಕೊಟ್ಟು ಎಲ್ಲ ಮಾಡಿದ್ರೆ ನೀವು ಏನು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇದ್ದೀರಿ? ನಿಮ್ಗೆ ಏನಾನ ಅಕೌಂಟಬಿಲಿಟಿ ಐತೆ? ಯಾರಿಗಾನ ಹೇಳಿದ್ರೆ ಮೀಟಿಂಗ್ ಮಾಡಿದ್ರೆ ಏನು ಹೇಳಿದ್ರಿ ನೀವು? ಸರ್ ನಾವು ಅದನ್ನ ಫಸ್ಟು ಇದಾಗಿತ್ತು ಮತ್ತೆ ಆಗಲಿ ರೀ, ನೀವು ಕರೆದ್ರೆ 11 ಗಂಟೆ ಬರ್ತಾರೆ, ನೀವು ಮಾತಾಡ್ತೀರಿ. ಏನಪ್ಪ ನಿಮಗೆಲ್ಲ ಬೆಂಗಳೂರಿನ ಕರೆಸಿಲ್ಲ, ನಿಮಗೆಲ್ಲ ಮೀಟಿಂಗ್ಗಳು ಮಾಡಿದ್ರಿ? ಹೇಳಿದ್ರಿ ನೀವು ಯಾವಾಗನ್ನ ಮೀಟಿಂಗ್ ಬಂದಿಲ್ಲಪ್ಪ ಏನು ಹೇಳಿದೆ ಯಾವಾಗನ್ನ ಈ ಪ್ರಾಬ್ಲಮ್ ಅಂತೇಳಿ? ಮಾನವಿ ಅಂತೇಳಿ ಎಕ್ಸ್ಪ್ರೆಸ್ ಲೈನ್ ಹಾಕ್ಸಿದ್ದು 1 ತಿಂಗಳಲ್ಲಿ. ದೇವಸ್ಥೂರು ಅದು ಚಿಕ್ಕಸೂರು ಸೇಮ್ ಪ್ರಾಬ್ಲಮ್ ಸರ್, ಇದು ಪ್ರಾಬ್ಲಮ್ ಎಕ್ಸ್ಪ್ರೆಸ್ ಲೈನ್ ಇಲ್ಲ ಅಲ್ಲಿ ಅಲ್ಲಿ ನೀವು ಅಂದ್ರೆ ಅದಕ್ಕೆ ಇನ್ನು ಇಂಡಸ್ಟ್ರಿ ಅವ್ರು ಕೊಟ್ಕೊಂಡಿದ್ರು ಎಕ್ಸ್ಪ್ರೆಸ್ ಲೈನ್ ಕೂಡ ಅಲ್ಲಿ ಎಲ್ಲ ಕಟ್ ಮಾಡಿ 3 ವರ್ಷ ಬೇಕಾಗುತ್ತೆ. ಹೌದು ಸರ್, ಅದು ಯಾರು ಯಾಕೆ ಹೇಳಿಲ್ಲ? ಅವತ್ತೆಲ್ಲ ಮೀಟಿಂಗ್ ಆಯ್ತಲ್ಲ, ಇಡಿ ಸೆಕ್ರೆಟರಿ ಇದ್ರು, ನಿಮ್ಮ ಡಿ ಸಿ ಅವರು ಇದ್ರು, ಎಲ್ಲರೂ ಇದ್ವಿ. ಸರ್ ಇವ್ರದ್ದು ಪ್ರಾಬ್ಲಮ್ ಏನು ಸರ್, ಇವ್ರು ಟೆಂಡರ್ ಮಾಡಂಗಿದ್ರೆ ಅವ್ರು ಒಂದು ಎಸ್ಟಿಮೇಟ್ ಕೊಡ್ತಾರೆ, ಅವ್ರು ಟೆಂಡರ್ ಮಾಡಂಗಿದ್ರೆ ಅವ್ರು ಬೇರೆ ಎಸ್ಟಿಮೇಟ್ ಮಾಡ್ಕೊಂಡು ಸುಮ್ಮನೆ ಅವ್ರಿಗೆ ಕೊಟ್ಟು ಬಿಟ್ರೆ ಆಯ್ತಪ್ಪ. ಅವ್ರ ತಲೆ ಕಾಂಟ್ರಾಕ್ಟರ್ಸ್ ಇರ್ತಾರೆ, ಎಲ್ಲ ಇರ್ತಾರೆ. ನೀವು ಯಾಕಂತೆ ಎಲ್ಲಿ ನಿಮ್ಗೆ ಎಕ್ಸ್ಪೆಕ್ಟ್ ನೀರಿನ ತೊಂದರೆ ಆಗಿಲ್ಲ. ಕಳೆದ ನೀವು 11-12 ವರ್ಷದಿಂದನೂ ನೋಡ್ರಿ, ಸಿಂಧನೂರಿಗೆ, ಗದಗ್ಗೆ, ಬಳ್ಳಾರಿಗೆ ಯಾವ ರೀತಿ ತೊಂದರೆಗಳು ಆಗ್ತಿದೆ ಆ ಥರ ತೊಂದರೆಗಳು ನಮ್ಮಲ್ಲಿ ಆಗಿಲ್ಲ. ನಮಗೆ KPC RTPS ಏನು ನೀರು ಬರ್ತಾ ಇದೆ, ಅವ್ರಿಗೆ ಅಲೋಕೇಶನ್ ಇರೋಂಥ ನೀರು 24x365 ಡೇಸ್ ನಡೀತಾ ಇರ್ತದೆ. ಸೊ ಹಾಗಾಗಿ ನಮ್ಗೆ 75-80% ನಮಗೆ ನೀರು ಅಲ್ಲಿಂದನೇ ನಮಗೆ ಸಫಿಷಿಯೆಂಟ್ ಆಗ್ತದೆ. ಇನ್ನೊಂದು 20% ನೀರಿನಲ್ಲಿ ಈಗಾಗಲೇ ತಮಗೆ ಗೊತ್ತಿದ್ದಂತೆ ಗಣೇಕಲ್ ಜಲಾಶಯಕ್ಕೆ ಲಿಫ್ಟ್ ಇರಿಗೇಷನ್ ಇದೆ, ಅಲ್ಲಿ ನಾವು ನೀರು ಸ್ಟೋರ್ ಮಾಡ್ಕೊಂಡಿರ್ತೇವೆ. ರಾಂಪುರ್ಗೆ ಅಲ್ಲಿಂದ ತಂದು ನಾವು ಯಾವುದೇ ರೀತಿ ತೊಂದರೆ ಆಗ್ಲಾರ್ದಂಥ ಮ್ಯಾಕ್ಸಿಮಮ್ ತೊಂದರೆ, ಏನೋ ತೊಂದರೆ ಆದ್ರೆ 1 ದಿನ 2 ದಿನ ಯಾವುದೋ ಒಂದು ಪಂಪ್ ಫೇಲ್ಯೂರು, ಯಾವುದೋ ಮೆಕ್ಯಾನಿಕಲ್ ಫೇಲ್ಯೂರ್ಲಿಂದ ಆಗಿರ್ಬೇಕು. ಅದು ಬಿಟ್ಟರೆ ಯಾವತ್ತೂ ರಾಯಚೂರಿಗೆ ಕುಡಿಯೋ ನೀರು ಆಗಿಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಅಲ್ಲ ಸರ್, ಈಗ ನೀರು ಖಾಲಿ ಆಗಿತ್ತು, ಇಲ್ಲಿವರೆಗೂ ರಾಂಪುರ್ ಕೆರೆ ಖಾಲಿ ಆಗಿತ್ತು, 3-4 ದಿನಗಳ ಕಾಲ ನೀರೇ ಬಂದಿಲ್ಲ, ಮತ್ತೆ ಪ್ರಾಬ್ಲಮ್ ಆಗಿಲ್ಲ. ತಕ್ಷಣ ಅಲ್ಲ, ರಾಂಪುರ್ ಕೆರೆ ಖಾಲಿ ಆಗಿರ್ಲಿಲ್ಲ, ಇನ್ನೂ ಇಲ್ಲ ಅದು ತಪ್ಪು. ಹಿಂದೆ ಅದು 1.1 ಮೀಟರ್ ಇಲ್ಲ, ಯಾಕಂದ್ರೆ ದಾರಿಯಲ್ಲಿ ರೈತರು ಇರ್ತಾರೆ, ಅವರು ಬೇಡಿಕೆಗಳು ಇರ್ತವೆ. ನಾವು 24x7 ನೀರು ಗಣೇಕಲ್ಲಿಂದ ತರಕ್ ಆಗೋದಿಲ್ಲ. ನಮಗೆ ಆದಂಥ ಅಲೋಕೇಶನ್ ಕುಡಿಯೋ ನೀರಿಗೆ ICC ಮೀಟಿಂಗ್ ಅಲ್ಲಿದೆ. ನಮಗೆ ಆದಂಥ ನೀರು ಕುಡಿಯೋ ನೀರಿನ ವ್ಯವಸ್ಥೆ ನಮ್ಮ ಗಣೇಕಲ್ ರಿಸರ್ವಾಯರಲ್ಲಿದೆ. ಅಲ್ಲಿಂದ ನೀರು ತರುವಂಥ ವ್ಯವಸ್ಥೆ ನಿಯಮಿತವಾಗಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಕಮಿಷನರ್ ಅವರು, ನಮ್ಮ ನಗರಸಭೆ ಕಮಿಷನರ್ ಅವರು ಮಾಡ್ತಾನೆ ಇರ್ತಾರೆ. ಅದ್ರ ಬಗ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಮೊನ್ನೆನೂ ಯಾವುದೋ ಒಂದು 2 ದಿನ 3 ದಿನ ತೊಂದರೆ ಆಗಿದ್ರು ಅದು ಮೆಕ್ಯಾನಿಕಲ್ ಟೆಕ್ನಿಕಲ್ ಫೇಲ್ಯೂರ್ಲಿಂದ ಆಗಿರಬಹುದು ವಿನಃ ನೀರಿನ ಕೊರತೆಯಿಂದ ಅಲ್ಲ ಅಂತ ಹೇಳಿ ಬಯಸ್ತೀನಿ. ಈ ಫಿಲ್ಟರೇಷನ್ ಏನ್ ಸರ್, ಅವಾಗ ಒಂದು ಭರವಸೆ ಕೊಟ್ಟಿದ್ರು, ನಾನು ಅದನ್ನು ರೆಡಿ ಮಾಡಿಸ್ತೀನಿ ಅಂತ. 100% ನಗರಸಭೆಯಲ್ಲೂ ಕೂಡ ಬಜೆಟ್ ಕೂಡ ಮೀಸಲಿಟ್ಟಿದ್ರಿ ಸರ್. ಇಲ್ಲ, ನಿಮಗೆ ತಪ್ಪು ಮಾಹಿತಿ ಇದೆ. ಈಗೇನು ನಡೀತಾ ಇದೆ ಫಿಲ್ಟರ್, ಈ ಸಂದರ್ಭದಲ್ಲಿ ಸಚಿವ NS ಬೋಸರಾಜು, ಜಿಲ್ಲಾಧಿಕಾರಿ K ನಿತೀಶ್, ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೊಹಪತ್ರ, ನಗರಸಭೆ ಸದಸ್ಯ ಜಯಣ್ಣ, ಪ್ರಮುಖರಾದ K ಶಾಂತಪ್ಪ, ತಿಮ್ಮಾರೆಡ್ಡಿ, ನರಸಿಂಹಲು ಮಾಡಗಿರಿ, ರವೀಂದ್ರ ಜಾಲ್ದಾರ್, P ಯಲ್ಲಪ್ಪ, G ತಿಮ್ಮಾರೆಡ್ಡಿ ಸೇರಿದಂತೆ ಇತರರು ಇದ್ದರು. ಹಿಂದುಳಿದ ವರ್ಗಗಳ ಆರ್ಥಿಕ ಮತ್ತು ಶೈಕ್ಷಣಿಕ ವರದಿಯನ್ನ ಸರ್ಕಾರ ಬಹಿರಂಗಪಡಿಸಿ ಬಜೆಟ್ನಲ್ಲಿ ಹಿಂದುಳಿದ ವರ್ಗ 13 ನಿಗಮಗಳಿಗೆ ಜನಸಂಖ್ಯೆ ಆಧಾರವಾಗಿ ಅನುದಾನ ಹಂಚಿಕೆ ಸರ್ಕಾರ ಮುಂದಾಗಬೇಕು ಎಂದು ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ K ಶಾಂತಪ್ಪ ಸರ್ಕಾರವನ್ನ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾಂತರಾಜ ನೇತೃತ್ವದ ಆಯೋಗದ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿ ವರ್ಷಗಳೇ ಉರುಳಿವೆ. ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ವರದಿಯು ಸಲ್ಲಿಕೆಯಾಗಿದೆ. ಸರ್ಕಾರ ವರದಿಯನ್ನು ಬಹಿರಂಗಪಡಿಸದೇ ಇರುವುದರಿಂದ ಸಾಮಾಜಿಕ ನ್ಯಾಯದ ವಂಚನೆಯಾಗುತ್ತಿದೆ ಎಂದರು. ಕಾಂತರಾಜ್ ವರದಿಯಲ್ಲಿ ಏನಿದೆ ಎಂಬುದನ್ನು ತಿಳಿಯದೆ ಕೆಲವರು ವಿರೋಧಿಸುತ್ತಿದ್ದಾರೆ. ಸರ್ಕಾರ ಮೊದಲ ವರದಿ ಬಹಿರಂಗಪಡಿಸಿದರೆ ಏನಿದೆ ಏನಿಲ್ಲ ಎಂಬಾದರೂ ತಿಳಿಯುತ್ತದೆ. ರಾಜ್ಯ ಸರ್ಕಾರ ಜಾರಿಗೊಳಿಸುವುದಾಗಿ ಹೇಳುತ್ತಲೇ ಇದೆ.
ಹೊರತು ಜಾರಿಗೆ ಮುಂದಾಗುತ್ತಿಲ್ಲ. ಕೂಡಲೇ ಸಚಿವ ಸಂಪುಟದಲ್ಲಿ ಚರ್ಚಿಸಿ ಬಹಿರಂಗಪಡಿಸಬೇಕು ಎಂದರು. ಹಿಂದುಳಿದ ವರ್ಗಗಳ ವಸತಿ ನಿಲಯಗಳಲ್ಲಿ ಮೆರಿಟ್ ಆಧಾರದ ಮೇಲೆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತಿದ್ದು, ಎಲ್ಲ ಜಾತಿ ವಿದ್ಯಾರ್ಥಿಗಳಿಗೆ ವಸತಿ ನಿಲಯದ ಪ್ರವೇಶ ಪಡೆಯಲು ಸಾಧ್ಯವಾಗುತ್ತಿಲ್ಲ. ಪ್ರತ್ಯೇಕ ವಸತಿ ನಿಲಯ ಸ್ಥಾಪಿಸುವ ಮೂಲಕ ಶೈಕ್ಷಣಿಕ ಬೆಳವಣಿಗೆಗೆ ಸಹಕಾರಿಯಾಗಬೇಕು ಎಂದರು. ಹಿಂದುಳಿದ ಜಾತಿಯ 13 ಬೇರೆ ಬೇರೆ ಜಾತಿ ಜನಾಂಗಗಳ ಅಭಿವೃದ್ಧಿ ನಿಗಮಗಳನ್ನು ಸರ್ಕಾರಗಳು ಸ್ಥಾಪಿಸಿವೆ. ಆದರೆ ಸರ್ಕಾರ ಅನುದಾನವೇ ನೀಡಿಲ್ಲ. ನೀಡಿದರೂ ಖರ್ಚು ಮಾಡುತ್ತಿಲ್ಲ. ಬಜೆಟ್ನಲ್ಲಿ 5,000 ಕೋಟಿ ರೂಪಾಯಿ ಅನುದಾನವನ್ನು ಹಿಂದುಳಿದ ವರ್ಗಗಳ ನಿಗಮಕ್ಕೆ ನೀಡಬೇಕು ಎಂದು ಆಗ್ರಹಿಸಿದರು. ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಹಿಂದುಳಿದ ವರ್ಗದ ಜನರು ವಿಶ್ವಾಸವಿಟ್ಟು ಹೆಚ್ಚು ಸ್ಥಾನದಲ್ಲಿ ಆಯ್ಕೆಯಾಗಲು ಬೆಂಬಲಿಸಿದ್ದಾರೆ. ಅದೇ ಸಮುದಾಯಗಳ ಅಭಿವೃದ್ಧಿಯನ್ನು ಸರ್ಕಾರ ಮರೆತಿದೆ. ಕೂಡಲೇ ಸರಿಪಡಿಸಬೇಕು. ಇಲ್ಲದೆ ಹೋದಲ್ಲಿ ತಕ್ಕ ಉತ್ತರ ಕಾಂಗ್ರೆಸ್ಗೆ ಜನರು ನೀಡಲಿದ್ದಾರೆ ಎಂದರು. ಈಗ ಕ್ಯಾಬಿನೆಟ್ ಇದರಲ್ಲಿ ಆ ವಿಷಯ ಚರ್ಚೆ ಬರ್ತದೆ ಹಾಗೆ ಅಂತ ನಮಗೊಂದು ಸುದ್ದಿ ಇದೆ. ಆದರೂ 2 ವರ್ಷ ಆದ ನಂತರ 2 ವರ್ಷ ಸಮೀಪಿಸಿದ್ದು ಕೂಡ ಇಲ್ಲಿವರೆಗೆ ಮಾಡಿಲ್ಲ. ಹಾಗಾಗಿ ನಾವು ಇಡೀ ಜಿಲ್ಲೆ ರಾಜ್ಯದಿಂದ ನಾವು ಒತ್ತಡ ಮಾಡೋದೇನಂತ ಹೇಳಿದ್ರೆ, ಯಾವ ರೀತಿ ನಾವು ಮಾತು ಕೊಟ್ಟಿದ್ದೀವಿ ಈ ಸಮುದಾಯಗಳು, ಆ ಮಾತು ಉಳಿಸಿಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಸಿದ್ಧರಿದ್ದಾರೆ. ಆದಷ್ಟು ಬೇಗ ನಾಳೆಯನ್ನು ನಡೆಯುವಂಥ ಬಜೆಟ್ ಸೆಷನ್ನಲ್ಲಿ ಕಾಂತರಾಜ್ ಆಯೋಗ ವರದಿ ಬಿಡುಗಡೆ ಮಾಡಿ, ಬೇರೆ ಬೇರೆಯವರು ಅವರವರು ಕೆಲವರು ಬೇಕಾಗಿದ್ದವರು ವರದಿ ಬಿಡುಗಡೆ ಮಾಡಬಾರ್ದು, ಕೆಲವರು ಬಿಡುಗಡೆ ಮಾಡಬೇಕು ಹಾಗೆ ಅಂತ ಹೇಳ್ತಾರೆ. ನಾವು ಮೊದಲೇ ಹೇಳ್ತಾ ಇದ್ದೀವಿ, ಮೊದಲ ವರದಿ ಬಹಿರಂಗ ಆಗಿ ಯಾರ್ಯಾರ್ದು ಲೋಪದೋಷ ಇದೆ ಅಥವಾ ಯಾರ್ಯಾರು ತಕರಾರಿದೆ ಅನ್ನುವಂಥದ್ದು ಗೊತ್ತಾದ ನಂತರ ಅವ್ರು ಬೇಕಾದ್ರೆ ಯಾರು ಕೋರ್ಟ್ಗೆ ಹೋಗ್ಬೋದು. ಇಷ್ಟು ಸುಮಾರು ಒಂದು 165-170 ಕೋಟಿ ದುಡ್ಡು ಖರ್ಚು ಮಾಡಿ, ಸರ್ಕಾರ ದುಡ್ಡು ಖರ್ಚು ಮಾಡಿ ಅನೇಕ ವರ್ಷಗಳಿಂದ ಕಾಂತರಾಜ್ ಆಯೋಗ 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 ಅಂತೇಳಿ ಅದನ್ನು ಹೇಳಿ ಅವು ಬೇಡ 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 ಅಂತೇಳಿ ಇನ್ನು ಎಷ್ಟು ದಿವಸವಾಗಿ ಇರ್ತೀವಿ ಬಹಿರಂಗಪಡಿಸ್ತೇವೆ. ನ್ಯಾಯವಾದಿ ವೈ ಶ್ರೀಕಾಂತ್ ರಾವ್ ಮಾತನಾಡಿ, ಕಾಂತರಾಜ್ ಆಯೋಗ ವರದಿಯಲ್ಲಿ ಜಾರಿಗೆಯಲ್ಲಿ ಸರ್ಕಾರ ಮೀನಾಮೇಷ ಮಾಡುತ್ತಿದೆ. ಸರ್ಕಾರಗಳ ಬಳಿ ಕಾಂತರಾಜ್ ಆಯೋಗದಿಂದ ಜಯಪ್ರಕಾಶ್ ಹೆಗಡೆಯವರು ಪೂರ್ಣಗೊಳಿಸಿರುವ ವರದಿ ಇದೆ. ಆದರೆ ಬಹಿರಂಗಪಡಿಸದೇ ಇರುವುದರಿಂದ ಸಮುದಾಯಗಳಿಗೆ ಅನ್ಯಾಯ ಮುಂದುವರೆದಂತಾಗಿದೆ. ನಿಗಮ ಮಂಡಳಿಗಳು ಸಮರ್ಪಕ ಅನುದಾನ ಇಲ್ಲದೆ ಸಮುದಾಯಗಳ ಅಭಿವೃದ್ಧಿ ನಿರ್ಲಕ್ಷಿಸಲು ಆಗುವುದಿಲ್ಲ. ಬಜೆಟ್ನಲ್ಲಿ ಹೆಚ್ಚು ಅನುದಾನ ನೀಡಬೇಕು ಎಂದರು. ಫಂಡ್ ಇದೆ, ಫಂಡ್ ಇಲ್ಲ ಅಂತಲ್ಲ, ಫಂಡ್ ಇಲ್ಲ. ಕಾಂತರಾಜ್ ವರದಿ ಬಿಡುಗಡೆ ಆಗಿದ್ದು, ಕಾಂತರಾಜ್ ವರದಿ ರೆಡಿ ಆಗಿದ್ದು ಎಲ್ಲರಿಗೂ ಗೊತ್ತೈತೆ. ದಯಮಾಡಿ ನೀವು ನಾವೆಲ್ಲ ಒಂದೇ ಇಲ್ಲ, ರಾಯಚೂರು ಅಭಿವೃದ್ಧಿ ಕಾಣಬೇಕು. ನಾವು ನೀವೆಲ್ಲ ನೀವು ಬೇರೆಲ್ಲ ನಾವು ಬೇರೆ ನಿಮ್ಮೆಲ್ಲರ ಸಹಕಾರ ಬೇಕು. ನಾವು ನೀವೆಲ್ಲ ನಿಮ್ಮ ಸರ್ಕಾರ ನಿಮ್ಮ ಸರ್ಕಾರ ಒಂದಿಲ್ಲ ತಗೊಂಡು ಯಾರು ಹೇಳೋದನ್ನ ಪೂರ್ಣ ಕೇಸ್ ನೋಡ್ರಿ, ಇಂಟೆನ್ಷನ್ ಕೇಸ್ ಮಾಡೋದು ಬೇರೆ ಬೇರೆ ಉದ್ದೇಶ, ಅದನ್ನ ಕ್ಲೋನ್ ಮಾಡೋ ಉದ್ದೇಶಕ್ಕೆ ಬೇಕಾದ. ಈ ಸಂದರ್ಭದಲ್ಲಿ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಕೆ ಹನುಮಂತಪ್ಪ ಯಾದವ್, ಖಾಜನಗೌಡ, ಬಿ ಬಸವರಾಜ್, ಸುರೇಖ, ವಿಜಯಭಾಸ್ಕರ್ ಇಟಗಿ, ಪಾಗುಂಟಪ್ಪ, ಆಂಜನೇಯ ಯಾದವ್ ಇದ್ದರು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತ ಸಮುದಾಯ ಹಿಂದುಳಿದ ವರ್ಗಗಳ ಅಲೆಮಾರಿ ಸಮುದಾಯಗಳಿಗೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 10 ಎಕರೆ ಜಮೀನು ಕಾಯ್ದಿರಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಒಕ್ಕೂಟದ ಅಧ್ಯಕ್ಷ ರಂಗಮುನಿದಾಸ್ ಆಗ್ರಹಿಸಿದರು. ಅವರಿಂದು ನಗರದ ವಿವಿಧ ಬಡಾವಣೆಗಳಲ್ಲಿ ಅಲೆಮಾರಿ ಸಮುದಾಯಗಳ ಜನರು ಟೆಂಟ್ ಗುಡಿಸಲುಗಳಲ್ಲಿ ವಾಸ ಮಾಡುತ್ತಿದ್ದಾರೆ. ಶಾಶ್ವತ ನೆಲೆ ಇಲ್ಲದೆ ಬದುಕುತ್ತಿರುವ ಸಮುದಾಯದ ಜನರಿಗೆ ಸೂರು ಒದಗಿಸಲು ಪಾಲಿಕೆ ಮುಂದಾಗಬೇಕು. ಅಲ್ಲದೆ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಸಿಸಿ ರಸ್ತೆ, ನಿವೇಶನ ಹಕ್ಕುಪತ್ರ ನೀಡಬೇಕು. ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆಯಡಿ ಅಪಘಾತ ಪರಿಹಾರ ಮತ್ತು ಸಹಜ ಮರಣ ಪರಿಹಾರ ಯೋಜನೆ ಕುರಿತು ಜಾಗೃತಿ ಮೂಡಿಸಬೇಕು. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ವಾಸಿಸುವ ಅಲೆಮಾರಿ
ಅಲೆಮಾರಿ ಸಮುದಾಯಗಳ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರಾರಂಭಿಸಬೇಕು, ಬಜೆಟ್ನಲ್ಲಿ ಅಲೆಮಾರಿಗಳ ಅಭಿವೃದ್ಧಿ ಹೆಚ್ಚು ಅನುದಾನ ಕಾಯ್ದಿರಿಸಬೇಕು ಎಂದು ಆಗ್ರಹಿಸಿದರು. ದೃಷ್ಟಿ ಮೂಲಕ ನಾವು ಪ್ರಸ್ತುತ ಪರಿಸ್ಥಿತಿ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೂಡ ಕೊಡಲಿಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ. ವಿಷಯ SC ST OBC ಮತ್ತು ಅಲ್ಪಸಂಖ್ಯಾತರ SC ST OBC ಅಲ್ಪಸಂಖ್ಯಾತರಲ್ಲಿ ಬರ್ತಕ್ಕಂಥ ಅಲೆಮಾರಿಗಳು, ಈ ಅಲೆಮಾರಿಗಳಿಗೆ ಕೆಲವೊಂದು ಸಮಸ್ಯೆಗಳು, ಮೂಲಭೂತವಾಗಿರುವ ಸಮಸ್ಯೆಗಳನ್ನು ನಾವು ಡಿಮ್ಯಾಂಡ್ ಆಗಿ ಇಟ್ಟುಕೊಂಡು ಜಿಲ್ಲಾಧಿಕಾರಿಗಳು ಮನವಿ ಕೊಡಲಿಕ್ಕೆ ಹೋಗ್ತಾ ಇದ್ದೀವಿ. ಕಾರಣ ಈ 4 ವಿಭಾಗದಿಂದ ಬರ್ತಕ್ಕಂಥ 4 ವಿಭಾಗಗಳ ಅಲೆಮಾರಿಗಳು ದಲಿತ ಸಮುದಾಯಗಳಾಗಿದ್ದು, ದಬ್ಬಲಿ ಸಮುದಾಯಗಳಾಗಿದ್ದು, ಇವರಿಗೆ ನಾವು ಏನೋ ಒಂದು ಅಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟರು ಕೂಡ ಅವರು ನಮ್ಮ ಮನವಿ ಪತ್ರಕ್ಕೆ ವ್ಯಾಲ್ಯೂವೇ ಕೊಡಲ್ಲ. ಮನವಿ ಪತ್ರ ತಗೋತಾರೆ, ಆಯಿತು ನಾಳೆ ನಾಡಿದ್ದು ಈಗ ತಿಂಗಳಗಟ್ಟಲೆ ತಿಳಿಸ್ತಾರೆ. ಮತ್ತು ಹಂಗಾಗಿ ನಾವು ನೇರವಾಗಿ ಜಿಲ್ಲಾಧಿಕಾರಿಗಳಿಗೆ ಮೀಟ್ ಆಗಲಿಕ್ಕೆ ಒಂದು ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ವಿ. ಏನಿದೆ ಅಂದರೆ ನಿವೇಶನ ರಹಿತ ಮತ್ತು ನಿರ್ಗತಿಕ SC ST OBC ಮತ್ತು ಅಲ್ಪಸಂಖ್ಯಾತರಲ್ಲಿ ಬರ್ತಕ್ಕಂಥ ಅಲೆಮಾರಿ ಸಮುದಾಯ, ನಿವೇಶನ ರಹಿತ ಅಲೆಮಾರಿಗಳಿಗೆ ರಾಯಚೂರು ಮಹಾನಗರ ಪಾಲಿಕೆ ಆಗಿದೆಲ್ಲ ಈ ವ್ಯಾಪ್ತಿಯಲ್ಲಿ ಒಂದು 10 ಎಕರೆ ಜಮೀನನ್ನು ಕಾಯ್ದಿರಿಸಿ ಯಾರು ನಿರ್ಗತರಿದ್ದಾರೆ ಅವರಿಗೆ ಒಂದು ನಿವೇಶನವನ್ನು ಕೊಡ್ತಕ್ಕಂಥ ಒಂದು ಕೆಲಸ ಆಗಬೇಕಂತೇಳಿ ನಾವು ಮನವಿ ಮಾಡ್ತಾ ಇದ್ವಿ. ಮತ್ತು ಈ ಪ್ರತಿ ವರ್ಷ ಕೂಡ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಕ್ರೈಸಿಂದ ನಡೀತಾ ಇದೆ. ಮೊರಾರ್ಜಿ ಶಾಲೆ ಪ್ರತಿ ವರ್ಷ ಕೂಡ. ಈ ಸಂದರ್ಭದಲ್ಲಿ ಒಕ್ಕೂಟದ ಅಧ್ಯಕ್ಷ ಈರಣ್ಣ ಯಾದವ್, ಬಿ ಹರೀಶ್, ರಂಗನಾಥ್, ಈರಣ್ಣ ಮೇದಾರ್, ಈರಣ್ಣ, ವೆಂಕಟಸ್ವಾಮಿ ಇದ್ದರು. ಮಾನವ ಹಕ್ಕುಗಳ ದಿನಾಚರಣೆ ಅಂಗವಾಗಿ ಕಾನೂನಿನ ತಿಳುವಳಿಕೆಯಿಂದ ಮಾತ್ರ ಹಕ್ಕು ಪಡೆಯಲು ಸಾಧ್ಯ ಎಂದು ನ್ಯಾಯಾಧೀಶ ಸಾತ್ವಿಕ್ ಹೇಳಿದರು. ಪ್ರತಿಯೊಬ್ಬರಿಗೂ ಕಾನೂನಿನ ಬಗ್ಗೆ ತಿಳುವಳಿಕೆ ಅಗತ್ಯವಾಗಿದ್ದು, ನಿಮ್ಮ ಹಕ್ಕುಗಳು ಹಾಗೂ ನಿಮ್ಮ ಅಧಿಕಾರ ಹಾಗೂ ಕಾನೂನುಗಳನ್ನು ಅರಿತುಕೊಳ್ಳಬೇಕು ಎಂದು ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ HA ಸಾತ್ವಿಕ್ ಹೇಳಿದರು. ಅವರಿಂದು ನಗರದ ಟಿಪ್ಪು ಸುಲ್ತಾನ್ ರಸ್ತೆಯ ಇಸ್ಲಾಮಿಕ್ ಸೆಂಟರ್ನಲ್ಲಿ ಅಂತರ್ ಮಾನವ ಹಕ್ಕುಗಳ ಸಂಸ್ಥೆ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ವಾಹನ ಚಾಲನೆ ಮಾಡಲು ಲೈಸೆನ್ಸ್ ಅತ್ಯಂತ ಮುಖ್ಯವಾಗಿರುತ್ತದೆ. ಲೈಸೆನ್ಸ್ ಇಲ್ಲದೆ ವಾಹನ ಚಾಲನೆ ಮಾಡುವುದು ಅಪರಾಧವಾಗಿರುತ್ತದೆ. ಜೊತೆಗೆ ಹೆಚ್ಚಿನ ಮೊಬೈಲ್ ಬಳಕೆಯಿಂದ ಮಾನಸಿಕ ಕಾಯಿಲೆಗಳು ಉಂಟಾಗುತ್ತವೆ. ಪ್ರಸ್ತುತ ದಿನಗಳಲ್ಲಿ ಚಂಚಲತೆ ಪ್ರತಿಯೊಬ್ಬರಲ್ಲಿಯೂ ಹೆಚ್ಚಿದೆ. ಈ ಎಲ್ಲಾ ಚಂಚಲತೆಯನ್ನ ಎದುರಿಸಿ ಓದಿನ ಕಡೆ ಹೆಚ್ಚು ಗಮನ ಹರಿಸಬೇಕು ಎಂದರು. ಕಾನೂನು ಎಲ್ಲರಿಗೆ ಸಮಾನವಾಗಿರುತ್ತದೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಜನರಿಗೆ ಕಾನೂನಿನ ಅರಿವಿನ ಜೊತೆಗೆ ಅವರಿಗೆ ಕಾನೂನಿನ ನೆರವನ್ನು ನೀಡಲಾಗುತ್ತದೆ. ಬಡತನ ರೇಖೆಗಿಂತ ಕಡಿಮೆ ಇರುವವರು ನ್ಯಾಯಾಲಯದಲ್ಲಿ ತಮ್ಮ ವ್ಯಾಜ್ಯಗಳನ್ನು ಪರಿಹರಿಸಿಕೊಳ್ಳಲು ಹೆಚ್ಚಿನ ಹಣ ನೀಡಲು ಆಗುವುದಿಲ್ಲ. ಅಂತವರಿಗೆ ಉಚಿತವಾಗಿ ವಕೀಲರನ್ನು ನೇಮಿಸಿ ಅವರಿಗೆ ಅನುಕೂಲ ಮಾಡಿಕೊಡಲಾಗುತ್ತದೆ ಎಂದು ತಿಳಿಸಿದರು. ತಾಯಿಯನ್ನೇ ಕೊಲ್ಲುವಂತ ಮಟ್ಟಕ್ಕೆ ಬಂದಿದ್ದಂದ್ರೆ ಅವನು ಹೇಳಿದ ಕಾರಣ ಏನು ಅಂದರೆ ಸಂಸಾರದಲ್ಲಿ ಅತ್ತೆ ಸೊಸೆ ಜಗಳ ಇದ್ದಂಗೆ ಇರ್ತಲ್ಲ, ನನಗೆ ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ. ಅವನು ಯಾರು ಅಂತಂದ್ರೆ ಸಾಫ್ಟ್ವೇರ್ ಇಂಜಿನಿಯರು, ತಿಂಗಳಿಗೆ 65,000 ರಿಂದ 70,000 ಸಂಬಳ ತೆಗೆದುಕೊಳ್ಳುವಂಥವನಲ್ಲಿನೇ ಇಂಥ ಕ್ರೌರ್ಯತೆ ಇದ್ದರೆ ನಾವು ಯಾವ ರೀತಿಯ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಮಕ್ಕಳಿಗೆ ಅನ್ನೋದನ್ನ ನಾವು ಇವತ್ತು ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿದೆ. ಯಾಕೆ ಒಂದು ಘಟನೆಯನ್ನು ಸಾಂದರ್ಭಿಕ ಸುಮ್ಮನೆ ಹೇಳ್ತಾ ಇದ್ದಂದ್ರೆ, ಜಗತ್ತಿನಲ್ಲಿ ಇಂಥ ಕ್ರೌರ್ಯತೆಗಳಿಂದಾಗಿ, ಅದು ಜಾತಿಯ ಕಾರಣದಿಂದಾಗಿರಬಹುದು, ವರ್ಣದ ಕಾರಣದಿಂದಾಗಿರಬಹುದು, ಅಥವಾ ನಮ್ಮ ಶ್ರೀಮಂತಿಕೆ ಕಾರಣದಿಂದಾಗಿರಬಹುದು, ಯಾವುದೋ ಒಂದು ಕಾರಣಕ್ಕಾಗಿ ಜಗತ್ತಿನಲ್ಲಿ ಈ ರೀತಿಯ ಕ್ರೌರ್ಯತೆಗಳಿಂದಾಗಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ. ಈಗಾಗಲೇ ಸೈನ್ಸ್ ಹೇಳಿದ ಮಾನವ ಹಕ್ಕುಗಳಂದ್ರೆ ಎಲ್ಲರಿಗೂ ಬದುಕುವ ಹಕ್ಕನ್ನು ಏನು ಕೊಟ್ಟಿದ್ರೆ, ಜೀವಿಸುವ ಹಕ್ಕನ್ನು ಅದನ್ನು ತಡೆ ಮಾಡಿದರೆ ಅದು ಮಾನವ ಹಕ್ಕುಗಳ ಉಲ್ಲಂಘನೆ. ಈ ರೀತಿಯ ಕ್ರೌರ್ಯತೆಗಳ ಹಿನ್ನೆಲೆಯಲ್ಲಿ ಬೆಳೆದಂತ ಮಾನವ ಹಕ್ಕುಗಳ ಉಲ್ಲಂಘನೆಗಾಗಿಯೇ ಅವನಿಗೆ ಕಾನೂನುಬದ್ಧವಾದಂಥ ಅವನು ಬದುಕುವ ಹಕ್ಕನ್ನು ಕೊಡಬೇಕು, ಅವನಿಗೆ ಜೀವಿಸುವ ಹಕ್ಕನ್ನು ಕೊಡಬೇಕಾದ್ರೆ ಅದಕ್ಕೆ ಒಂದು ಅಂಕುಶ ಹಾಕಬೇಕಲ್ಲ. ಅದಕ್ಕೆ ವಿಶ್ವಸಂಸ್ಥೆಯ ಮಟ್ಟದಲ್ಲಿ ಈ ರೀತಿ ಯೋಚನೆ ಮಾಡಿ ಮಾನವ ಹಕ್ಕುಗಳ ಆಯೋಗಗಳನ್ನು ರಚನೆ ಮಾಡಿದ್ರು. ಮಾನವ ಹಕ್ಕು ಎಲ್ಲ ದೇಶಗಳು ಕೂಡ ಅವರವರ ಜೀವಿಸುವ ಹಕ್ಕನ್ನು ಕಲ್ಪಿಸಿಕೊಡಬೇಕನ್ನುವಂಥ ರೀತಿಯಲ್ಲಿ ಕಾರ್ಯೋನ್ಮುಖವಾಗಿ ಇವತ್ತು ಆ ಯೋಜನೆಯನ್ನು ಆರಂಭಿಸಿದ್ರು.
ಸಿನಿಮಾದಲ್ಲಿ ಇದೇ ವೇಳೆ ರಿಮ್ಸ್ ಮಕ್ಕಳ ತಜ್ಞೆ ಡಾಕ್ಟರ್ ನಸೀಮಾ ಬಾನು, ಚರ್ಮ ತಜ್ಞ ಡಾಕ್ಟರ್ ಸುಮನ್ ಬಾಬು, ಶಿಕ್ಷಕಿ ಶಬನಂ ಸಲ್ಮಾನ, ಡಾಕ್ಟರ್ ಪ್ರಶಾಂತ್, ಅಯ್ಯಪ್ಪ ಪಿಕಳಿಹಾಳ ಸೇರಿದಂತೆ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇಲ್ಲಿ ನೋಡಿ ಸರ್, ಸರ್ ಇಲ್ಲಿ ನೋಡಿ. ಸರ್ ಒಂದು ನಿಮಿಷ ರೀ. ಸರ್ ಒಂದು ಸೆಕೆಂಡ್ ಸರ್. ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆ ಉಪ ಮಹಾಪೌರ ಜೆ ಸಾಜಿದ್ ಸಮೀರ್, ಉಪೆಕ್ ವಿಶೇಷ ಅಧಿಕಾರಿ ಡಾಕ್ಟರ್ ರಮೇಶ್ ಸಾಗರ್, ವೈದ್ಯರಾದ ಶಾಮಣ್ಣ ಮಾಚನೂರು, ಮೊಹಮ್ಮದ್ ರಿಯಾಜುದ್ದೀನ್, ವಕೀಲರ ಸಂಘದ ಉಪಾಧ್ಯಕ್ಷ ನಜೀರ್ ಅಹಮದ್ ಶೇರ್ ಅಲಿ, ಹೈಕೋರ್ಟ್ ನ್ಯಾಯವಾದಿ ಸಿರಾಜ್ ಅಹಮದ್ ಜಫ್ರಿ, ಪತ್ರಕರ್ತ ಚನ್ನಬಸವಣ್ಣ ಸೇರಿದಂತೆ ಇತರರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರದ ಕುಡಿಯುವ ನೀರಿನ ಕೊರತೆಯಾಗದಂತೆ ರಾಂಪೂರು, ದೇವಸಗೂರು ಜಾಕ್ವೆಲ್ ಬಳಿ ಕೆರೆ ನಿರ್ಮಾಣಕ್ಕೆ ಚಿಂತನೆ ಎನ್ಎಸ್ ಬೋಸರಾಜು. ರಾಂಪುರ ಕೆರೆಗೆ ಸಚಿವ ಎನ್ಎಸ್ ಬೋಸರಾಜು, ಡಾಕ್ಟರ್ ಶಿವರಾಜ್ ಪಾಟೀಲ್ ಭೇಟಿ, ಜೆಸ್ಕಾಂ ಅಧಿಕಾರಿಗಳ ತರಾಟೆ, ಸಮರ್ಪಕ ನೀರು ಪೂರೈಕೆಗೆ ಸೂಚನೆ. ನಗರದ ಕುಡಿಯುವ ನೀರಿನ ಪೂರೈಕೆಗೆ ತಾಂತ್ರಿಕ ಸಮಸ್ಯೆ ನಿವಾರಣೆಗೆ ಕ್ರಮ, ಡಾಕ್ಟರ್ ಶಿವರಾಜ್ ಪಾಟೀಲ್. ಕಾಂತರಾಜ ವರದಿ ಬಹಿರಂಗಪಡಿಸಿ ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಅನುದಾನ ನೀಡಲಿ, ಕೆ ಶಾಂತಪ್ಪ ಆಗ್ರಹ. ಅಲೆಮಾರಿ ಸಮುದಾಯಗಳಿಗೆ ನಗರದಲ್ಲಿ 10 ಎಕರೆ ಭೂಮಿ ಕಾಯ್ದಿರಿಸಲು ರಂಗಮುನಿದಾಸ್ ಆಗ್ರಹ. ಮಾನವ ಹಕ್ಕುಗಳ ದಿನಾಚರಣೆ, ಕಾನೂನಿನ ತಿಳುವಳಿಕೆಯಿಂದ ಮಾತ್ರ ಹಕ್ಕು ಪಡೆಯಲು ಸಾಧ್ಯ, ನ್ಯಾಯಾಧೀಶ ಸಾತ್ವಿಕ್. ಇಲ್ಲಿಗೆ ಮೇಘ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.